ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಮೊದಲಿಗೆ ಮೋದಿಜಿ ವಿರೋಧಿಗಳಿಗೆ ಖುಷಿ ಆಗುವಂತಹ ಒಂದು ವಿಷಯದ ಜೊತೆಗೆ ಆರಂಭ ಮಾಡಿಬಿಡ್ತೀನಿ. ಪ್ರಧಾನಿ ಮೋದಿಜಿ ಯಾರ ಒತ್ತಡಕ್ಕೂ ಕೂಡ ಒಳಗಾಗುವಂಥವ್ರು ಅಲ್ಲ. ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಭಾರತ ಯಾವತ್ತೂ ಕೂಡ ತಲೆಬಾಗೋದಿಲ್ಲ. ಹೀಗಂತ ರಷ್ಯಾ ಅಧ್ಯಕ್ಷರಾದಂತಹ ಪುಟಿನ್ ಅವರು ಹೇಳ್ತಾರೆ. मैं समझता हूं कि भारत से आज दुनिया का कोई भी देश वैसे बात नहीं कर सकता जैसे आज से 77 साल पहले किया करता था. भारत आज एक शक्तिशाली देश है और वो पहले की तरह ब्रिटिश शासन के अधीन नहीं है, और ये बात सभी को समझनी होगी. खासतौर से प्रधानमंत्री मोदी की अगुवाई में भारत अब विदेशी दबाव में नहीं आने वाला. भारत के लोग गर्व कर सकते हैं कि उनका प्रधानमंत्री किसी के दबाव में काम नहीं करता. साथ ही वो किसी के साथ टकराव का रास्ता भी नहीं अपनाते. दरअसल हम किसी के साथ भी टकराव नहीं चाहते, केवल अपने वैध हितों की रक्षा चाहते हैं. ಯಾರು? ಪುಟಿನ್ ಅವರು ಹೇಳ್ತಾರೆ. ಮೋದಿಜಿಯವರ ತಾಕತ್ತು, ಭಾರತದ ತಾಕತ್ತು ಅವರಿಗೆ ಗೊತ್ತಿದೆ. ಆದರೆ ನಮ್ಮ ಕರ್ಮ, ಇಲ್ಲಿನ ಒಂದಷ್ಟು ವ್ಯಕ್ತಿಗಳಿಗೆ ಅದು ಅರ್ಥನೇ ಆಗಲ್ಲಪ್ಪ. ಮೋದಿ ಸರೆಂಡರ್ ಅಂತ ಬಡ್ಕೊಳ್ತಾ ಇರ್ತಾರೆ. ಈಗ ಪುಟಿನ್ ಅವರು ಹೀಗೆ ಹೇಳಿರುವಂಥದ್ದನ್ನು ಕೇಳಿ ಬಹುಶಃ ಬಹಳಷ್ಟು ಜನರಿಗೆ ನಿದ್ದೆನೇ ಬಂದಿರಲಿಕ್ಕಿಲ್ಲ. ಮೋದಿಜಿ ವಿರೋಧಿಗಳಿಗೆ ಈಗ ಖುಷಿಯಾಗಿರ್ಬೇಕಲ್ವಾ? ವೀಕ್ಷಕರೇ, ರಷ್ಯಾ ಅಧ್ಯಕ್ಷರಾದಂತಹ ಪುಟಿನ್ ಅವರು ಭಾರತಕ್ಕೆ ಬಂದಿರುವಂತಹ ವಿಚಾರ ನಿಮಗೆಲ್ಲರಿಗೂ ಗೊತ್ತು. ಭಾರತ ರಷ್ಯಾ ಸಂಬಂಧಕ್ಕೆ ಅಮೆರಿಕ ಹುಳಿ ಹಿಂಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷರು 2 ದಿನಗಳ ಭಾರತ ಭೇಟಿಯನ್ನು ಕೈಗೊಂಡಿದ್ದಾರೆ. ನರೇಂದ್ರ ಮೋದಿಜಿಯವರು ಸ್ವತಃ ಅವರೇ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ವಿಮಾನ ನಿಲ್ದಾಣಕ್ಕೆ ತೆರಳಿ ಪುಟಿನ್ ಅವರನ್ನ ಆಲಂಗಿಸಿ ಸ್ವಾಗತ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲ, ತಮ್ಮದೇ ಕಾರಲ್ಲಿ ಪುಟಿನ್ ಅವರನ್ನ ತಮ್ಮ ನಿವಾಸಕ್ಕೆ ಕರ್ಕೊಂಡು ಬರ್ತಾರೆ. ಪುಟಿನ್ ಅವರಿಗೆ ಮೋದಿಜಿಯವರು ಭಗವದ್ಗೀತೆಯನ್ನ ಉಡುಗೊರೆಯಾಗಿ ಕೂಡ ಕೊಡ್ತಾರೆ. ಇಲ್ಲಿ ಇಷ್ಟೆಲ್ಲ ಖುಷಿ ಇರಬೇಕಾದ್ರೆ ಯಾರಾದರೂ ನಮ್ಮಲ್ಲಿ ಹುಳಿ ಹಿಂಡೋದಕ್ಕೆ ಬರಬೇಕಲ್ವಾ? ಅಫ್ಕೋರ್ಸ್ ಆಲ್ರೆಡಿ ಬಂದಿದ್ರು. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಹೇಗೆ ಗೊತ್ತಾ, ಈ ಸುಳ್ಳನ್ನೇ 10 ಸರ್ತಿ ಹೇಳಿದ್ರೆ ಅದು ಸತ್ಯ ಆಗಬಹುದೇನೋ ಅನ್ನುವಂಥ ಭ್ರಮೆ ಅವರದ್ದು. ಅವರೊಬ್ಬ ಸೀರಿಯಲ್ ಲೈಯರ್, ಒಬ್ಬ ಸುಳ್ಳುಗಾರ. ಮೋದಿಜಿ ಸರ್ಕಾರ ವಿದೇಶಿ ನಾಯಕರು, ಲೀಡರ್ ಆಫ್ ಅಪೋಸಿಷನ್ ಅನ್ನ ಭೇಟಿ ಮಾಡೋದಕ್ಕೆ ಬಿಡಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಈಗ. ಆದ್ರೆ ಸತ್ಯ ಏನು ಗೊತ್ತಾ? ಯಾವುದೇ ವಿದೇಶಿ ನಾಯಕ ಭಾರತಕ್ಕೆ ಬಂದಾಗ ವಿದೇಶಾಂಗ ಇಲಾಖೆ, ಸರ್ಕಾರಿ ಅಧಿಕಾರಿಗಳು, ಅದೇ ರೀತಿ ಸರ್ಕಾರಿ ಸಂಸ್ಥೆಗಳ ಜೊತೆಗೆ ನಡೆಸುವಂತಹ ಭೇಟಿಗಳನ್ನ ಮಾತ್ರ ಇಲ್ಲಿ ಆಯೋಜನೆ ಮಾಡುತ್ತೆ. ಸರ್ಕಾರದ ಹೊರಗಿನ ಯಾರನ್ನ ಭೇಟಿ ಆಗಬೇಕನ್ನುವಂಥದ್ದು ಅದು ಸಂಪೂರ್ಣವಾಗಿ ಆ ವಿದೇಶಿ ಪ್ರತಿನಿಧಿ ಗುಂಪಿನ ನಿರ್ಧಾರ ಆಗಿರುತ್ತೆ. ಈಗ ಮೋದಿಜಿ ಸರ್ಕಾರ ಇರುವಂಥದ್ದು ಹೌದಾ? ಹಾಗಾಗಿ ಅವರನ್ನ ಹೊರತುಪಡಿಸಿ ಸರ್ಕಾರದ ಹೊರಗಿನ ಯಾರನ್ನೆಲ್ಲ ಭೇಟಿ ಆಗಬೇಕನ್ನುವಂಥದ್ದನ್ನ ಅತಿಥಿಯಾಗಿ ಬರುವಂತಹ ಅವರ ಪ್ರತಿನಿಧಿ ಗುಂಪಿನವರೇ ತೀರ್ಮಾನ ಮಾಡ್ತಾರೆ. ಇದು ಮೋದಿಜಿಯವರ ಕೈಯಲ್ಲಿ ಇಲ್ಲ. ರಾಹುಲ್ ಗಾಂಧಿ ಅವರೇ, ಅದು ಮೋದಿಜಿಯವರ ನಿರ್ಧಾರ ಅಲ್ಲ, ಗೊತ್ತಿರಲಿ. ಆದ್ರೂ ನಿಜ ಹೇಳ್ಬೇಕಂದ್ರೆ ರಾಹುಲ್ ಗಾಂಧಿ ಲೀಡರ್ ಆಫ್ ಅಪೋಸಿಷನ್ ಅಲ್ಲ, ಲೀಡರ್ ಆಫ್ ಪ್ರೊಪಗ್ಯಾಂಡಾ ಅಂತಾನೆ ಹೇಳಬಹುದು. ರಫೇಲ್, ಚೌಕಿದಾರ್ ಚೋರ್ ಹೇ, LIC, SBI, ಸರ್ಜಿಕಲ್ ಸ್ಟ್ರೈಕ್, ವೋಟ್ ಚೋರಿ, EVM ಇವೆಲ್ಲದರ ಬಗ್ಗೆ ಸುಳ್ಳನ್ನ ಹರಡೋದಕ್ಕೆ ಪ್ರಸಿದ್ಧರಾಗಿರುವಂತಹ ಇದೇ ರಾಹುಲ್ ಗಾಂಧಿ ಈಗ ಈ ರೀತಿಯಾದಂತಹ ಒಂದು ಸುಳ್ಳು ಹರಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಸತ್ಯ ಏನು ಗೊತ್ತಾ? ಇದೇ ರಾಹುಲ್ ಗಾಂಧಿ ಕಳೆದ 1.5 ವರ್ಷಗಳಲ್ಲಿ ಕನಿಷ್ಠ 5 ವಿದೇಶಿ ಗಣ್ಯರನ್ನ ಭೇಟಿ ಆಗಿದ್ದಾರೆ, ವಿರೋಧ ಪಕ್ಷದ ನಾಯಕನಾಗಿ. ಬಹುಶಃ ಈ ಪೋಗೋ ಕಾರ್ಟೂನ್ ಎಲ್ಲ ನೋಡ್ತಾರಲ್ವ ಜಾಸ್ತಿ, ಹಾಗಾಗಿ ಮರ್ತಿರಬಹುದು. ನಾವು ನೆನಪಿಸೋಣ ಬಿಡಿ. ಜೂನ್ 9ನೇ ತಾರೀಕು 2024ರಿಂದ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತಹ ನಾಯಕರು ಯಾರೆಲ್ಲ ಅಂತ ನೋಡೋಣ. ಮೊದಲಿಗೆ ಶೇಖ್ ಹಸೀನಾ ಜೂನ್ 10, 2024ರಲ್ಲಿ ಭೇಟಿ ಆಗ್ತಾರೆ. ವಿಯೆಟ್ನಾಂ ಪ್ರಧಾನಿ ಫಾಮ್ ಮಿನ್ ಚಿನ್ ಆಗಸ್ಟ್ 1ನೇ ತಾರೀಕು 2024ಕ್ಕೆ ಭೇಟಿ ಆಗ್ತಾರೆ. ಇನ್ನು ಮಲೇಷಿಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಆಗಸ್ಟ್ 21, 2024ಕ್ಕೆ ಭೇಟಿ ಆಗ್ತಾರೆ. ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಮಾರ್ಚ್ 8, 2025ಕ್ಕೆ ಭೇಟಿ ಆಗ್ತಾರೆ. ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮ್ ಗೂಲಂ ಸೆಪ್ಟೆಂಬರ್ 16, 2025ಕ್ಕೆ ಭೇಟಿ ಆಗ್ತಾರೆ.
ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ಕೂಡ ಲೀಡರ್ ಆಫ್ ಅಪೋಸಿಷನ್ ಆಗಿ ಹಲವಾರು ವಿದೇಶಿ ಗಣ್ಯರು ಭೇಟಿ ಆಗಿದ್ದಾರೆ. ಹೌದಾ? ಹಾಗಾಗಿ ಇಲ್ಲಿ ನಾನು ನೆನ್ನೆನೆ ಹೇಳಿದ್ನಲ್ವಾ, ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ ಪುಟಿನ್ ಅವರನ್ನ ಭೇಟಿ ಆಗ್ಬೇಕನ್ನುವಂತಹ ಆಸೆ ಇರಬಹುದು. ಆದ್ರೆ ಪುಟಿನ್ ಅವರಿಗೆ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಬೇಕನ್ನುವಂತಹ ಆಸಕ್ತಿ ಇರಬೇಕಲ್ವಾ ರಾಹುಲ್ ಗಾಂಧಿ ಅವರೇ? ವೀಕ್ಷಕರೇನು ರಾಹುಲ್ ಗಾಂಧಿ ಹೇಳ್ತಾರೆ, ಸರ್ಕಾರಕ್ಕೆ ಭಾರತದ ಬಗ್ಗೆ ಪರ್ಯಾಯ ದೃಷ್ಟಿಕೋನದ ಅವಶ್ಯಕತೆ ಇಲ್ಲ ಅಂತ. ಅಯ್ಯೋ, ಯಾವ ಪರ್ಯಾಯ ದೃಷ್ಟಿಕೋನದ ಬಗ್ಗೆ ಮಾತಾಡ್ತಾ ಇದ್ದೀರಾ ರಾಹುಲ್ ಗಾಂಧಿ ಅವರೇ? ಭಾರತದ ಬಗ್ಗೆ ನಿಮ್ಮ ಪರ್ಯಾಯ ದೃಷ್ಟಿಕೋನ ಯಾವುದು ಅಂತ ಗೊತ್ತಿಲ್ವಾ ನಮಗೆ? ಭಾರತದ ಆರ್ಥಿಕತೆ ಸತ್ತು ಹೋಗಿರುವಂತಹ ಆರ್ಥಿಕತೆ ಅಂತ ಹೇಳುವಂಥದ್ದ? ಆಪರೇಷನ್ ಸಿಂಧೂರದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಶರಣಾಗಿತ್ತು ಅನ್ನುವಂತಹ ನಿಮ್ಮ ಸುಳ್ಳ? ಭಾರತ ಒಂದು ವಿಫಲ ಪ್ರಜಾಸತ್ತಾತ್ಮಕ ದೇಶ ಅನ್ನುವಂತಹ ನಿಮ್ಮ ಕಲ್ಪನೆನಾ? ನೀವು ನಿಮ್ಮ ಸೋರೋಸ್ ಬೆಂಬಲಿತ ವರದಿಗಳು ಇವೆಲ್ಲವನ್ನ ಬಳಸಿ ಈ ಸುಳ್ಳುಗಳನ್ನು ಬಿತ್ತುವಂತ ಕೆಲಸವನ್ನು ಅದೆಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದೀರಾ, ಅದು ಎಲ್ರಿಗೂ ಗೊತ್ತು. ಆದರೆ ನಿಮ್ಮ ಸುಳ್ಳನ್ನ ಕೇಳೋದಕ್ಕೆ ಜನರಿಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಲಿ ರಾಹುಲ್ ಗಾಂಧಿ ಅವರೇ. ನಿಮ್ಮ ಮಾತಿನ ಪ್ರಕಾರವೇ ವಾಸ್ತವಕ್ಕೆ ಬಂದು ನೋಡಿದ್ರೆ ಭಾರತದ ಹಿತವನ್ನ ಕಾಪಾಡಿಕೊಳ್ಳಬೇಕಾದಂತಹ ಪ್ರತಿಯೊಂದು ಜಾಗದಲ್ಲಿ ಕೂಡ ಸಾಧ್ಯ ಆದಷ್ಟು ಭಾರತದ ಗೌರವವನ್ನ ಕುಗ್ಗಿಸಿ ತಪ್ಪು ಸಂದೇಶಗಳನ್ನ ಹರಡಿರುವಂತಹ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡೋಣವಾ? ಎಲ್ಲರಿಗೂ ಗೊತ್ತಿದೆ. हिंदुस्तान को हम भी रिप्रेजेंट करते हैं. हाँ? सिर्फ सरकार नहीं रिप्रेजेंट करती है. Wake up to reality. But at the same time, there are also fault lines within the Indian structure. I don't think India sees itself as taking leadership in the world. We are not arrogant enough to believe that we should lead the world. The idea that India is a democracy, this is a lie. There's no democracy in India today. Everybody knows that the Indian economy is a dead economy. India's democracy has been destroyed. That the institution of the election commission does not exist. That it has disappeared. लोकतंत्र आज हिंदुस्तान में नहीं है, खत्म हो गया है. Democracy is now a memory in India. It is nothing more. We are now fighting the BJP, the RSS and the Indian state itself. ಮೋದಿಜಿ ಸರ್ಕಾರದಲ್ಲ, ನಿಮ್ಮ ಪರ್ಯಾಯ ದೃಷ್ಟಿಕೋನ. ಯಾರ್ದು ಹೇಳಿ? ನಿಮ್ಮ ಪರ್ಯಾಯ ದೃಷ್ಟಿಕೋನ. ಅದಕ್ಕೆ ಬೇಜಾನ್ ಉದಾಹರಣೆಗಳು ಇದೆ, ಕೊಡ್ತೀನಿ, ಕೆಲವೊಂದನ್ನು ಕೇಳಿಸ್ಕೊಳ್ಳಿ. ಇಲ್ಹಾನ್ ಉಮರ್ ಭೇಟಿ ಯಾರಕ್ಕೆ? ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಕೊಡಿ ಅಂತ ಹೇಳುವಂಥವಳು. ಮುಷ್ಫಿಕುಲ್ ಅನ್ಸಾರಿ ಯಾರು? ಭಾರತದ ವಿರುದ್ಧ ಪ್ರತಿದಿನ ಸುಳ್ಳು ಹರಡುವಂತಹ ಬಾಂಗ್ಲಾದೇಶಿ ಪತ್ರಕರ್ತ. ಡೋಕ್ಲಾಂ ಪ್ರವಾಸದ ವೇಳೆ ಚೈನಾ ರಾಯಭಾರಿ ಜೊತೆಗೆ ಗುಪ್ತ ಮೀಟಿಂಗ್ ಬೇರೆ ನಡೆಸ್ತೀರಾ? ಸೋರೋಸ್ ತಂಡದ ಹಲವಾರು ಸಂಸ್ಥೆಗಳ ಅಧಿಕಾರಿಗಳು ಭಾರತ ವಿರೋಧಿ ಅಭಿಯಾನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯ ಕೈ ಹೇಳಬೇಕಾಗಿಲ್ಲ, IAMC ಅಂತಹ ಭಾರತ ವಿರೋಧಿ ಇಸ್ಲಾಮಿಕ್ ಗುಂಪುಗಳು ನಡೆಸಿದಂತಹ NRI ಈವೆಂಟ್ಗಳಲ್ಲಿ ಭಾಗವಹಿಸಿದ್ದು. ಇಷ್ಟೆಲ್ಲ ಇದ್ದ ಮೇಲೂ, ಇಷ್ಟೆಲ್ಲ ಹೇಳಿದ ಮೇಲೂ ಈಗ ರಾಹುಲ್ ಗಾಂಧಿ ಅವರಿಗಾಗಿರ್ಬೋದು ಅಥವಾ ಪ್ರಿಯಾಂಕಾ ಗಾಂಧಿ ಅವರಿಗಾಗಿರ್ಬೋದು ಏನಾದರೂ ಹೇಳೋದಕ್ಕೆ ಉಳಿದಿದೆಯಾ? ಇಲ್ಲ ಅಂತ ಅಂದುಕೊಳ್ತೀನಿ. ವೀಕ್ಷಕರೇನು ಬರಾಕ್ ಒಬಾಮಾ ಅವರು ತಮ್ಮ ಅ ಪ್ರಾಮಿಸ್ಡ್ ಲ್ಯಾಂಡ್ ಪುಸ್ತಕದಲ್ಲಿ ರಾಹುಲ್ ಗಾಂಧಿ ಅವರನ್ನ ಯಾವ ರೀತಿ ವರ್ಣಿಸಿದ್ದಾರೆ ಗೊತ್ತಾ? ಅವ್ರು ಹೇಳ್ತಾರೆ, ಆತನಲ್ಲಿ ಅಂದ್ರೆ ರಾಹುಲ್ ಗಾಂಧಿಯಲ್ಲಿ ಯಾವಾಗ್ಲೂ ಒಂದಷ್ಟು ಗಾಬರಿ, ಇನ್ನು ಈ ಸಿದ್ಧ ಆಗದೇ ಇರುವಂತ ಅಂದ್ರೆ ರೆಡಿನೇ ಆಗದಂತ ಒಬ್ಬ ವಿದ್ಯಾರ್ಥಿಯ ಅಸ್ಪಷ್ಟತೆ ಯಾವಾಗ್ಲೂ ಕಾಣಿಸ್ತಾ ಇರತ್ತೆ. ಗುರುಗಳನ್ನ ಇಂಪ್ರೆಸ್ ಮಾಡಬೇಕು ಅನ್ನುವಂಥ ಆತುರ, ಆದ್ರೆ ವಿಚಾರವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಸಾಮರ್ಥ್ಯನೂ ಇಲ್ಲ, ನಿಜವಾದಂಥ ಆಸಕ್ತಿನೂ ಇಲ್ಲ. ಯಾರು? ಬರಾಕ್ ಒಬಾಮಾ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿರುವಂಥದ್ದು ಇದನ್ನ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಈಗ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಇದೆಯಲ್ವಾ, ಸರ್ಕಾರಕ್ಕೆ ಭಯ, ಆದ್ರಿಂದ ವಿದೇಶಿ ನಾಯಕರು ನನ್ನನ್ನು ಭೇಟಿ ಮಾಡೋದಕ್ಕೆ ಇವ್ರು ಬಿಡಲ್ಲ ಅಂತ ಹೇಳ್ತಾರಲ್ವಾ, ಬರಾಕ್ ಒಬಾಮಾ ಅವರ ಸ್ಟೇಟ್ಮೆಂಟ್ ನೋಡಿದ ಮೇಲೆ ಸರಿಯಾಗಿದೆ ಅಂತ ಅನ್ಸುತ್ತೆ. ಒಪ್ಕೊಳ್ತೀರಾ? ಕೊನೆಯದಾಗಿ ನಮ್ಮ ಭಾರತಕ್ಕೆ ಅರ್ಥ ಆಗದಂತಹ ಮೋದಿಜಿಯವರ ಪರಿಚಯವನ್ನ
ಪುಟಿನ್ ಅವರು ಬಹಳ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೇಳಲೇಬೇಕು. You've asked me to characterize other leaders of other countries. I don't think it's very decent. Well, now we're working with Prime Minister of India, His Excellency Narendra Modi. Indeed, we have a very trustworthy and friendly relation. He's a very reliable person. In that sense, I'm speaking very sincerely. India got lucky. He lives India. He breathes India. I'm talking to him and I know him. I hope he won't be cross with me. I'm just saying what I see and what I'm thinking. It's very pleasant to me to talk to such a person, and that's number one. Number two, indeed, he very sincerely wants to strengthen Indian and Russian ties across the board, and especially crucial issues in defense, in economy, in humanitarian cooperation, in development of high tech. It's very interesting for me to meet with him. ಮೋದಿಜವರ ಉಸಿರು ಭಾರತ, ಮೋದಿಜವರ ಹೃದಯ ಬಡಿತ ಭಾರತ, ಮೋದಿಜವರ ಯೋಚನೆ ಭಾರತ, ಮೋದಿಜವರ ಜೀವನ, ಮೋದಿಜವರ ಜೀವ ಎರಡು ಕೂಡ ಭಾರತ. ಭಾರತದ ಇವತ್ತಿನ ನಾಯಕತ್ವದಿಂದಾಗಿ ಅಮೆರಿಕ ಮಾತ್ರ ಅಲ್ಲ, ಜಗತ್ತಿನ ಯಾವ ದೇಶ ಕೂಡ ಭಾರತದ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಸಾಧ್ಯನೇ ಇಲ್ಲ. ಭಾರತೀಯರ ಪುಣ್ಯ ಮೋದಿಜಿಯಂತಹ ಪ್ರಧಾನಿಯನ್ನ ನಾವು ಪಡೆದಿರುವಂಥದ್ದು. ವಾರೆ ವಾಹ್, ಎಷ್ಟು ಅದ್ಭುತವಾಗಿ ಹೇಳಿದ್ರು ನೋಡಿ. ಯಾರು ಹೇಳಿದ್ದು? ನಮ್ಮ ದೇಶದವರಲ್ಲ, ರಷ್ಯಾ ದೇಶದ ಅಧ್ಯಕ್ಷ ಪುಟಿನ್ ಅವರು ಹೇಳ್ತಾ ಇರುವಂಥದ್ದು. ಇದನ್ನ ನಮ್ಮ ದೇಶದ ಒಳಗೆ ಇರುವಂತಹ ದೇಶದ್ರೋಹಿಗಳಿದ್ದಾರಲ್ವಾ, ಅವರಿಗೆ ದಯವಿಟ್ಟು ಆದಷ್ಟು ತಲುಪಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.